ಶ್ರೀ ದತ್ತಗುರುಗಳ ಅವತಾರ ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 4. ನಾಮಧಾರಕನ ಪ್ರಶ್ನೆಗೆ ಸಂತೋಷದಿಂದ ಸಿದ್ಧ ಯೋಗೀಶ್ವರರು ಹೀಗೆ ಉತ್ತರಿಸಿದರು. ಪ್ರಿಯ ಶಿಷ್ಯನೇ, ಕೇಳು. ಮೊದಲು ನಾನು ನಿನಗೆ ಬ್ರಹ್ಮಾಂಡವು ಸೃಷ್ಟಿಯಾದ ಪರಿಯನ್ನು ಹೇಳುತ್ತೇನೆ ಎಂದರು. ಮೊದಲು ಎಲ್ಲ ವಿಶ್ವವು ನೀರಿನಿಂದ ಆವೃತವಾಗಿದ್ದಿತು. ಭಗವಾನ್ ಮಹಾವಿಷ್ಣು ಅಪೋವೈ ನಾರಾಯಣಾಯ ಎಂಬ ಶ್ರುತಿವಾಕ್ಯದಂತೆ ಎಲ್ಲ ಕಡೆ ವ್ಯಾಪಿಸಿದ್ದರು. ಪರಿಪೂರ್ಣ ಪುರುಷನಾದ ಆತನು ಜಗತ್ತನ್ನು ಸೃಷ್ಟಿಸುವ ಸಂಕಲ್ಪವನ್ನು ಕೈಗೊಂಡು ಬಂಗಾರ ವರ್ಣದ ದಿವ್ಯವಾದ ಅಂಡವೊಂದನ್ನು ನಿರ್ಮಿಸಿದನು. ಇದು ರಜೋಗುಣದಿಂದ ಕೂಡಿ ಬ್ರಹ್ಮಾಂಡ ಎನಿಸಿತು. ಇದು ದೇವತೆಗಳ ಕಾಲಮಾನದಂತೆ 1 ವರ್ಷ ಕಳೆದ ನಂತರ ಸೀಳಿ ಆಕಾಶ ಭೂಮಿ ಎಂಬ 2 ಭಾಗವಾಯಿತು. ಬ್ರಹ್ಮದೇವನು 14 ಲೋಕ, 10 ದಿಕ್ಕು, ಕಾಲ ಹಾಗೂ ಕಾಮ, ಕ್ರೋಧ ಮುಂತಾದ ಭಾವನೆಗಳು ಹುಟ್ಟಿದವು. ಬ್ರಹ್ಮದೇವನು ಸೃಷ್ಟಿ ಕಾರ್ಯಕ್ಕಾಗಿ ಮಾರೀಚ, ಅತ್ರಿ, ಕಶ್ಯಪ, ಜಮದಗ್ನಿ ಮೊದಲಾದ 7 ಜನ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದನು. ಇವರಲ್ಲಿ ಎಲ್ಲರೂ ಪರಮಜ್ಞಾನಿಗಳಾಗಿದ್ದು, ಆತ್ರಿ ಋಷಿಗಳಿಂದ ಗುರು ಪರಂಪರೆಯ ಪ್ರಾರಂಭವಾಯಿತು. ಆತ್ರಿ ಋಷಿಗಳ ಪತ್ನಿ ಅನಸೂಯ ದೇವಿಯು ಮಹಾಪಾತಿವ್ರತೆಯಾಗಿದ್ದಳು. ಒಮ್ಮೆ ದೇವಸಭೆಯಲ್ಲಿ ಇಂದ್ರನೇ ಮೊದಲಾದ ದೇವತೆಗಳು ತ್ರಿಮೂರ್ತಿಗಳ ಮುಂದೆ ಅನಸೂಯೆಯ ಪಾತಿವ್ರತ್ಯ ಮಹಿಮೆಯನ್ನು ಕೊಂಡಾಡಿದರು. ಆಕೆಯು ಶಾಪಾನುಗ್ರಹ ಶಕ್ತಳೆಂದು ಬಣ್ಣಿಸಿದರು. ಇದರಿಂದ ತ್ರಿಮೂರ್ತಿಗಳಿಗೆ ಸಂದೇಹ ಮೂಡಿ ಬಂದು ಆಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿ ಆತ್ರಿ ಋಷಿಗಳ ಆಶ್ರಮಕ್ಕೆ ಮಾನವ ರೂಪಧಾರಿಗಳಾಗಿ ಆಗಮಿಸಿದರು. ಅವರು ಬಂದಾಗ ಆತ್ರಿ ಋಷಿಗಳು ಅನ್ನಿಕಕ್ಕಾಗಿ ನದಿ ತೀರಕ್ಕೆ ಹೋಗಿದ್ದರು. ಆಶ್ರಮದಲ್ಲಿದ್ದ ಅನಸೂಯಾದೇವಿಯನ್ನು ಕುರಿತು, ತಾಯಿ, ನಮಗೆ ತುಂಬ ಹಸಿವಾಗಿದೆ, ಅದರಿಂದ ಇಚ್ಛಾ ಭೋಜನವನ್ನು ಮಾಡಿಸು ಎಂದು ಕೇಳಿದರು. ಅಭಾಗ್ಯರನ್ನು ಕೊಂಡು ಆಕೆಗೆ ಸಂತೋಷವಾಯಿತು. ಆಕೆಯು ಅವರನ್ನು ಸ್ವಾಗತಿಸಿ ಪಾದ್ಯವನ್ನು ನೀಡಿ ಆಸನವನ್ನಿತ್ತು ಉಪಚರಿಸಿ ಅಡುಗೆಯನ್ನು ಸಿದ್ಧಪಡಿಸಿದಳು. ಮೂವರಿಗೂ ಪ್ರತ್ಯೇಕವಾಗಿ ಅವರವರು ಬಯಸಿದ ಅಡುಗೆಯನ್ನು ಬಡಿಸಿ ತುಪ್ಪವನ್ನು ಬಡಿಸಲು ಆಕೆಯು ಬಂದಳು. ಆಗ ಅವರು, ಹೇ ಋಷಿಪತ್ನಿ, ನೀನು ವಿವಸ್ತ್ರಳಾಗಿ ಭೋಜನವನ್ನು ಬಡಿಸಿದರೆ ಮಾತ್ರ ನಾವು ಊಟ ಮಾಡುತ್ತೇವೆ ಎಂದು ನಿರ್ಲಜ್ಜೆಯಿಂದ ಹೇಳಿದರು. ಅಭಾಗ್ಯತರ ಕೋರಿಕೆಯನ್ನು ಕೇಳಿ ಕ್ಷಣಕಾಲ ಆಕೆಯು ಚಿಂತಾಕ್ರಾಂತಳಾದಳು. ಒಂದು ಕಡೆ ಸ್ತ್ರೀಧರ್ಮ, ಇನ್ನೊಂದು ಕಡೆ ಅಭಾಗ್ಯತರ ಕೋರಿಕೆ. ಈ ಮಧ್ಯೆ ಸಿಲುಕಿದ ಆಕೆಯು ಹೀಗೆ ಯೋಚಿಸಿದಳು. ನನ್ನ ಮನಸ್ಸು ನಿರ್ಮಲವಾದದ್ದು. ನನಗೆ ನನ್ನ ಪತ್ನಿ ತಪಸ್ಸಿನ ಬೆಂಬಲವಿದೆ. ಈ ಕ್ಷುಲ್ಲಕ ಬೇಡಿಕೆಯನ್ನು ನಾನೇಕೆ ತಿರಸ್ಕರಿಸಲಿ ಎಂದುಕೊಂಡು ತನ್ನ ಪತಿಯು ಚರಣಗಳನ್ನು ಸ್ಮರಿಸಿ ವಿವಸ್ತ್ರಳಾಗಿ ಅಭಾಗ್ಯತರಿಗೆ ಬಡಿಸುವ ಮುನ್ನ ಈ ಮೂವರು ನನ್ನ ಶಿಶುಗಳಾಗಲಿ ಎಂದು ಕೊಂಡಳು. ಆಕೆಯು ಅಭಾಗ್ಯತರ ಬಳಿಗೆ ಬರುವಷ್ಟರಲ್ಲಿ ಆ ಸ್ಥಳದಲ್ಲಿ 3 ಸುಂದರ ಶಿಶುಗಳಿದ್ದವು. ಆಕೆಯು ವಸ್ತ್ರವನ್ನು ಧರಿಸಿ ಆ ಮಕ್ಕಳಿಗೆ ಮೊಳೆ ಹೊಡೆಸಿ ಅವುಗಳ ಹಸಿವು ತಣಿಸಿ ತೊಟ್ಟಲಲ್ಲಿ ಮಲಗಿಸಿ ಲಾಲಿ ಆಡಿದಳು. ಅಷ್ಟು ಹೊತ್ತಿಗೆ ಮಧ್ಯಾಹ್ನ ಸಮಯವಾಯಿತು. ಆಶ್ರಮಕ್ಕೆ ಹಿಂದಿರುಗಿದ ಆತ್ರಿ ಮಹರ್ಷಿಗಳು 3 ಶಿಶುಗಳನ್ನು ನೋಡಿ ಆಶ್ಚರ್ಯಗೊಂಡರು. ಪತ್ನಿಯಿಂದ ನಡೆದ ಸಂಗತಿ ತಿಳಿದು ಯೋಗ ದೃಷ್ಟಿಯಿಂದ ನೋಡಿದಾಗ ಈ ಶಿಶುಗಳು ತ್ರಿಮೂರ್ತಿಗಳೆಂದು ತಿಳಿದು ಬಂತು. ಭಕ್ತಿಯಿಂದ ತ್ರಿಮೂರ್ತಿಗಳಿಗೆ ನಮಿಸಿದರು. ಪತ್ನಿಯ ದಿವ್ಯ ಸಾಮರ್ಥ್ಯಕ್ಕೆ ಮುದುಗೊಂಡ ಆತ್ರಿ ಮಹರ್ಷಿಗಳು, ದೇವಿ, ನಿನ್ನ ಪಾತಿವ್ರತ್ಯಕ್ಕೆ ಮೆಚ್ಚಿದ್ದೇನೆ, ವರವನ್ನು ಬೇಡು ಎಂದರು. ಆಗ ಆಕೆಯು, ಸ್ವಾಮಿ, ಈ ತ್ರಿಮೂರ್ತಿಗಳನ್ನು ನನ್ನ ಮಕ್ಕಳಾಗಿ ಶಿಶುರೂಪದಿಂದ ಇಲ್ಲೇ ಉಳಿಯುವಂತಾಗಲಿ ಎಂದು ಬೇಡಿದಳು. ಋಷಿಪತ್ನಿಯ ಮಾತನ್ನು ಕೇಳಿದ ತ್ರಿಮೂರ್ತಿಗಳು, ಅಮ್ಮ, ನಿಮ್ಮಿಚ್ಛೆಯಂತೆಯೇ ಆಗಲಿ ಎಂದು ವಚನ ನೀಡಿದರು. ಅವರು ಋಷ್ಯಾಶ್ರಮದಲ್ಲೇ ಉಳಿದರು. ಬ್ರಹ್ಮನು ಚಂದ್ರನ ರೂಪವನ್ನು ಧರಿಸಿ, ವಿಷ್ಣುವು ದತ್ತರೂಪಿಯಾಗಿ, ಶಿವನು ದುರ್ವಾಸ ಮುನಿಯಾದರು. ಹೀಗೆ ತ್ರಿಮೂರ್ತಿಗಳು ಆತ್ರಿ ಪುತ್ರರಾದರು.
ಕೆಲವು ದಿನಗಳ ನಂತರ ಚಂದ್ರನು ತಾಯಿ ಆಶೀರ್ವಾದ ಪಡೆದು ನಭೋಮಂಡಲಕ್ಕೆ ಹೋದನು. ದುರ್ವಾಸರು ತಪಸ್ಸಿಗೆ ಹೊರಟರು. ದತ್ತನು ತ್ರಿಮೂರ್ತಿ ಸ್ವರೂಪನಾಗಿ ಆಶ್ರಮದಲ್ಲೇ ಉಳಿದನು. ಮಹಾವಿಷ್ಣುವಿನ ಈ ಅವತಾರವೇ ಗುರುಪೀಠದ ಆದಿಪುರುಷನಾದ ದತ್ತಾತ್ರೇಯನಾಗಿದ್ದಾನೆ. ಹೀಗೆ ನುಡಿದ ಸಿದ್ಧಿ ಯೋಗೀಶ್ವರರ ಮಾತುಗಳಿಂದ ನಾಮಧಾರಕನಿಗೆ ಪರಮಭಕ್ತಿ ಉಂಟಾಯಿತು. ಏ ಕೃಪಾಸಿಂಧು ಯೋಗೀಶ್ವರ, ನಿಮಗೆ ಜಯವಾಗಲಿ. ನಿಮ್ಮಿಂದ ನನ್ನಲ್ಲಿ ದಿವ್ಯ ಜ್ಞಾನದ ಉದಯವಾಗಿದೆ. ಶ್ರೀ ದತ್ತದೇವನ ದಿವ್ಯ ಚರಿತ್ರೆಯನ್ನು ಹಾಗೂ 3 ಅವತಾರಗಳ ಕಥೆಯನ್ನು ದಯಮಾಡಿ ನನಗೆ ನಿರೂಪಿಸಿ ಎಂದು ಕೇಳಿದನು. ಎಂಬಲ್ಲಿಗೆ ಶ್ರೀ ದತ್ತಗುರುಗಳ ಅವತಾರ ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 4ನೇ ಅಧ್ಯಾಯವು ಸಂಪೂರ್ಣವಾಯಿತು.